ಮಂಡ್ಯ ಜಿಲ್ಲಾ ಬಸವ ಕೇಂದ್ರದಲ್ಲಿ ಹಾಗೂ ವೀರಶೈವ ಲಿಂಗಾಯತ ಮಹಾಸಭಾ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮುಖಂಡರು ಹಾಗೂ ಗಣ್ಯರ ಸಮ್ಮುಖದಲ್ಲಿ ವಿವಿಧ ಲಿಂಗಾಯತ ಮುಖಂಡರುಗಳ ಸಮ್ಮುಖದಲ್ಲಿ ಬಸವ ಜಯಂತಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಮಂಡ್ಯ ಸಂಜೆ ಚಿತ್ರಮಂದಿರದಿಂದ ಹೊರಟಂಥ ಮೆರವಣಿಗೆ ಬೆಂಗಳೂರು ಮೈಸೂರು ರಸ್ತೆಯಲ್ಲಿರುವ ಬಸವ ಸೇವಾ ಸಮಿತಿ ವೀರಶೈವ ಹಾಸ್ಟೆಲ್ ಬಳಿ ಅಲ್ಲಿಗೆ ಬಸವ ಜಯಂತಿ ಮೆರವಣಿಗೆ ಅಂತ್ಯಗೊಂಡಿತು. ಈ ಸಂದರ್ಭದಲ್ಲಿ ಅನೇಕ ಮುಖಂಡರುಗಳು ಸೇರಿದಂತೆ ಸಚಿವ ಎಂ ಬಿ ಪಾಟೀಲ್ ಸೇರಿದಂತೆ ಅನೇಕ ಸುಮಾರು 20ಕ್ಕೂ ಹೆಚ್ಚು ಅರೆಗುರುಚರ ಮೂರ್ತಿಗಳು ಭಾಗವಹಿಸಿದ್ದರು. ಮಂಡ್ಯ ಜಿಲ್ಲಾ ಬಸವ ಕೇಂದ್ರ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಸಂಚಾಲಕರಾದ ಬಸವಪ್ರಿಯ ನಾಗರಾಜು ಸೇರಿದಂತೆ ಕಾರ್ಯಾಧ್ಯಕ್ಷರಾದ ಶಿವಪ್ರಕಾಶ್ ಮತ್ತು ಉಪಾಧ್ಯಕ್ಷರಾದ ಉಮೇಶ್ ಸೇರಿದಂತೆ ಅನೇಕ ಮುಖಂಡರುಗಳು ಈ ಸಂದರ್ಭದಲ್ಲಿ ಮಹಿಳೆಯರು, ಮಕ್ಕಳು ಸೇರಿದಂತೆ ವಿವಿಧ ವೀರಶೈವ ಲಿಂಗಾಯತ ಮಹಾಸಭಾ ಸಂಘ ಸಂಸ್ಥೆಗಳು ಪದಾಧಿಕಾರಿಗಳು, ಮುಖಂಡರುಗಳು, ಗಣ್ಯರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಶಾಲೆಯಲ್ಲಿ ದಾವಣಗೆರೆಯಲ್ಲಿ ಬಸವ ಜಯಂತಿ ಮೊಟ್ಟ ಮೊದಲು ಪ್ರಾರಂಭ ಆಯಿತು. ಅಲ್ಲಿ ಮುತ್ತಿನ ಸ್ವಾಮಿಗಳು ಮಂದಿರ ಸ್ಥಾಪನೆ ಮಾಡಿದ್ರು. ದಾವಣಗೆರೆಯಲ್ಲಿ ಹಾಗೂ ಬಸವ ಜಯಂತಿ ಎಲ್ಲ ಸಂಘ ತಾಲೂಕು ಬಸವ ಕೇಂದ್ರ ಮಹಾಸಭಾ ಎಲ್ಲ ಸಂಬಂಧಪಟ್ಟ ಎಲ್ಲ ಸಮಸ್ತ ಬಸವ ಲಿಂಗಾಯತ ಸಮಾಜದ ಪರವಾಗಿ ಎಲ್ಲರೂ ಶರಣಾರ್ಥಿಗಳು ಮಂಡ್ಯ ವಿಶ್ವಧರ್ಮಕ್ಕೆ ಜಯವಾಗಲಿ, ಜಯವಾಗಲಿ, ಹೊಸ ಜಯ ಶರಣಾರ್ಥಿಗಳು ಜಯಮತ ಜಿಲ್ಲಾ ಹಾಗೂ ಅಖಿಲ ಸೇರಿದ ನಾಗರಾಜು ನಾವು ಲಿಂಗವಂತರೆಂಬ ಸಾಕ್ಷಿಯಲ್ಲಿರುತ್ತಿತ್ತು. ಹೇಗಿರುತ್ತಿತ್ತು ಲಿಂಗ ಧರ್ಮ ಏನಾಗುತ್ತಿತ್ತು? ಲಿಂಗವಂತರ ಸ್ಥಿತಿಗತಿ